ಮುಗಿಸಬೇಕು ಎನ್ನುವಂತಹ ನಿರೀಕ್ಷೆ ಒತ್ತವನ್ನು ನಾನಿದ್ದೇನೆ. ಹಾಗೆ ಇವತ್ತು ಹುಡುಗ ಬಿಟ್ಟಿರುವಂತಹ ಬಾಣದ ತನ್ಮೂಲಕವಾಗಿ ಮೂರ್ಛಾಗತನಾಗಿ ನೆರೆಯಲ್ಲಿ ಆತ ಬಿದ್ದಿದ್ದಾನೆ. ಅಂತೂ ಅವನ ಗರ್ಭ ಒತ್ತು ಭಂಗವಾಯಿತು ಅಂತಾಯಿತು. ಹಾಗಿದ್ರೆ ಹೀಗೆ ಬಿಡಬಹುದೇ? ಬಿಟ್ಟಿ ಅಂತ ಆದ್ರೆ ಹುಡುಗ ಬಂದದ್ದು ಯಾರ ಪಕ್ಷದಿಂದ? ನಮ್ಮ ವಿರೋಧ ಪಕ್ಷದಿಂದ ಇಲ್ಲಿವರೆಗಾಗಿ ಬಂದವ ಆತ. ಅವನ ಗೆಲುವನ್ನು ಕಂಡು ನಾನು ಸುಮ್ಮ ನುಡಿದೆ ಅಂತಾನೆ ನಮ್ಮ ವಿರೋಧಿಗಳಿಗೆ ಗೆಲುವಾಯಿತು ಎನ್ನುವಂತ ಅರ್ಥ ಆಗುವುದಿಲ್ವಾ? ಹಾಗಾಗ ಕೂಡಲು ಹಾಗಾಗಬಾರದು. ಹಾಗಿದ್ರೆ ಹುಡುಗ ನೀವು ಸರಿಯಾಗಿರುವಂತಹ ಶಿಕ್ಷೆ ಆಗಬೇಕು ಅಂತಾದ್ರೆ ಬೇರೆ ಯಾರು ಅಲ್ಲ, ನನ್ನ ಭಾವನಾಗಿರುವಂತಹ ಪಾರ್ಥ ಇದ್ದಾನೆ. ಅವನನ್ನೇ ಕರೆದು ವಿಚಾರವನ್ನು ಹೇಳ್ತೇನೆ. ಆಕಸ್ಮಿಕವಾದಂತಹ ಕಲೆ ನಡೆಯುತ್ತಿರುವಂತಹ ಮಹಾಭಾರತ ಮನೆ ಹಂತದಲ್ಲಿ ರಥಿಕ ನಾನು, ಸಾರಥಿ ನೀನು. ಏನ್ ಕರೆದೆ? ಅಯ್ಯೋ ಬಾಬಾ ನಿಮ್ಮ ಪಕ್ಷವನ್ನು ವಹಿಸಿ ನಾನು ಇದುವರೆಗೆ ಹೋರಾಟವನ್ನು ಮಾಡಿದ್ದೇನಲ್ಲ. ನಾನು ನಿಮ್ಮ ಪಕ್ಷವನ್ನು ವಹಿಸಿ ಬಂದು ಕೆಕ್ಕೆ ಎನ್ನುವ ಬಗ್ಗೆ ಅನುಮಾನವೇ ಇಲ್ಲ. ಏನ್ ಮಾತಾಡ್ತೀಯ ನೀನು? ನಮ್ಮ ಪಕ್ಷವನ್ನು ಅನುಸರಿಸಿ ಬಂದು ಕೆಕ್ಕೆ ಅಂತ ಸ್ಥಿತಿಗೆ ನೂಕಿದವರು ಯಾರು ನಮ್ಮವರು? ಈಗ ಏನಾಯ್ತು ಅನ್ನುವುದು ಅರ್ಥ ಮಾಡಿಕೊಂಡೆಯ? ಗೊತ್ತಾಗಲಿಲ್ಲ ಏನಾಗಿದೆ. ಘಾತವಾದನು ಭೀಮ. ಘಾತವಾದನು ಭೀಮ ಯಾರಿಂದ, ಎಲ್ಲಿ, ಯಾವಾಗ? ಹೆಚ್ಚಿನ ವ್ಯಕ್ತಿಯಿಂದ ಹಾಗಾದಿದ್ರೆ ಅಷ್ಟು ಬೇಸರ ಆಗುವುದಿಲ್ಲ ನನಗೆ. ಆದ್ರೆ ಸಾಮಾನ್ಯ ಹುಡುಗ ಒಬ್ಬ ಅಂದ್ರೆ ಕರ್ಣತನಾಗಿರುವಂತ ವಸುದೇವ ಇಲ್ಲಿವರೆಗಾಗಿ ಬಂದು ಭೀಮನಿಗೆ ತಾಗಿದ. ವಿರೋಧಿಯ ಕಡೆಯಿಂದ ಕರ್ಣನ ಮಗ ಯುದ್ಧಕ್ಕೆ ಬಂದ್ರ. ಹೌದೌದು, ನಮ್ಮಲ್ಲಿದ್ದಾರಲ್ಲ ಹೋಗಿದ್ದಾರಲ್ಲ ಯುದ್ಧಕ್ಕೆ. ಅಯ್ಯೋ, ಯಾರಿಂದಲೂ ಗೆಲುವು ಕಾಣೋದಕ್ಕೆ ಆಗಲಿಲ್ಲ. ಅದೆಲ್ಲವನ್ನು ತಿಳಿದಿರುವಂತ ನಿನ್ನ ಅಣ್ಣನಾಗಿರುವಂತ ಭೀಮಸೇನೆಯವರಿಗೆ ಯುದ್ಧಕ್ಕಾಗಿ ಹೋದ. ಸರಿ, ಯುದ್ಧದ ಪರಿಣಾಮವಾಗಿ ಕತೆ ಮುಗಿಯಿತು ಹುಡುಗನದ್ದು. ಅಲ್ಲ, ನಿನ್ನ ಅಣ್ಣ ಇವತ್ತು ಧರೆಯಲ್ಲಿ ಮೂರ್ಛಾಗತವಾಗಿ ಬಿದ್ದಿದ್ದಾನೆ. ನನ್ನ ಶತಗಜತ್ರಾಣಿ ಹುಡುಗನಿಂದ ಧರೆಯಲ್ಲಿ ಮೂರ್ಛಾಗತನಾಗಿದ್ದಾನೆ. ಇಷ್ಟರ ಭೀಮನಿಗೆ ಸೋಲು ಅಂತ ಹೇಳಿದ್ರೆ ಏನೋ ನಿನ್ನ ಕೈ ಕೆಳಕ ಇರಬೇಕು. ಇಲ್ಲದೇ ಇದ್ರೆ ಹುಡುಗರಿಗೆ ಇಷ್ಟು ಬರಲು ಸಾಧ್ಯವೇ ಇಲ್ಲ. ಆದರೆ ನಮಗೆ ಅಪಮಾನ ತಡ ಮಾಡಬೇಡ. ಎಲ್ಲೆಲ್ಲೋ ಹುಡುಕಬೇಕಾಗಿರುವಂತ ಅಗತ್ಯ ಇಲ್ಲ. ಆ ಕಡೆಯಲ್ಲಿ ದೃಷ್ಟಿಯನ್ನು ಹಾಕೋದೇ ಹುಡುಗ. ಮೂರು ಮೆಣಸಿನಕಾಯಿ ಗಾತ್ರ ಇಲ್ಲ. ನಮ್ಮಣ್ಣನನ್ನು ಸೋಲಿಸಿದ್ರು. ಇದು ವಿಚಿತ್ರವೇ ಸರಿ. ಯಾಕೋ ಸಾಮಾನ್ಯನು ಹಾಗೆ ತಾತ್ಸಾರ ಮಾಡಬೇಡ. ಅದು ಬೆಂಕಿಯ ಕಿಡಿ. ಮೆಣಸಿನ ಕಾಲ ಗೊತ್ತಾಗಬೇಕಾದ್ರೆ ಕೆಳಗೆ ನೋಡಬೇಕು, ತಿಂದು ನೋಡಬೇಕು, ನೀಡಬೇಕು. ಹೌದು, ಮಾತಾಡಿಸ್ತೇನೆ. ಹಾಗೆ
ಹೇಳಿ ವರ್ತಮಾನ ಕಾಲದಲ್ಲಿ ಪಾಂಡವರಲ್ಲಿ ಹೋರಾಟ ಮಾಡುತ್ತಾ ನಮ್ಮವರನ್ನೆಲ್ಲ ಸವರುತ್ತಾ ಮುಂದುವರಿಯುತ್ತಾ ಇರುವೆಯಲ್ಲ. ನಿಜ. ನಿನಗೆ ವಿಚಾರ ಹೇಳುವುದು ಇಷ್ಟೇ. ಏನು? ಸಣ್ಣವ ಬಾಲಕ, ಪ್ರಾಯ ಪ್ರಬುದ್ಧನಲ್ಲ. ನಿನಗೆ ಈ ಕ್ಷೇತ್ರ ಸಲ್ಲ. ನೀನು ಸಣ್ಣವ. ಬಹಳ ಸಮರ್ಥ. ಹೌದಪ್ಪ. ಸಮರ್ಥನಾದವನು ನೀನೇ ಈ ರೀತಿ ಮಾತಾಡಬಹುದಾ? ಮಾತಾಡಲೇಬೇಕು. ಸಗವನ್ನು ತಿಳಿದುಕೊಂಡವ ನೀನು. ಇನ್ನೊಂದು ಬಾಯಲ್ಲೂ ಇಂಥ ಮಾತೇನದಾಗಿ ಕೇಳ್ತಾ ಇದ್ದೇನೆ. ದೇಶ ಕಾಲ ಪಾತ್ರ ಶೋಧಿಸಿ ಮನಸ್ಸನ್ನ ಮಧ್ಯಸಿಕೊಂಡು ವ್ಯವಹರಿಸುವವನೇ ಜಾಣ. ದೇಶ ಕಾಲ ಪಾತ್ರ ನೋಡುವಾಗ ನನ್ನ ಇದಿನಲ್ಲಿ ಇದು ಸಣ್ಣವ. ಅದನ್ನು ನಾನು ಒಪ್ಪಿಕೊಳ್ತೇನೆ. ಹಾಗಂತಾದ್ರೆ ನನ್ನನ್ನು ನೋಡಿದ ಬಳಿಕ ನೀನು ಸಣ್ಣವನಿನದಾಗಿ ಹೇಳ್ತಾ ಇದ್ದೀಯ. ನಾನು ಸಣ್ಣವನಾದ್ರೆ ಏನಾಯ್ತು? ಕಲಿತಂತ ವಿದ್ಯೆಗೆ ಸಣ್ಣತನವಾಗಿ ಬಾಲತನವಾಗಿ ಎನ್ನುವುದು ಇಲ್ಲವೇ ಇಲ್ಲ. ನೋಡುವುದಕ್ಕಾಗಿ ಒಮ್ಮೆ
ಆಡಿಸು ಆಡಿಸು. ಆ? ಆ, ಸಾಮಾನ್ಯದ ಹುಡುಗಂತ ಹೋಗಿ ಅವನನ್ನು ಮಾತಾಡಿಸಿದೆ. ಏನ್ ಮಾತಾಡ್ತಾನೆ ಆಹಾರ ಹೌದಪ್ಪ. ಅಷ್ಟೇ ಅಲ್ಲ, ಆ, ತುಟಿ ಮೇಲೆ ಉತ್ತರ ಉಂಟು. ಇವನನ್ನು ಒಂದೇ ರೀತಿಯಲ್ಲಿ ಆ, ಇರಿಸಿಕೊಳ್ಳುವಾಗ ಆ, ನನಗೆ ಯಾಕೋ ಏನು ಆ. ಒಂದು ರೀತಿಯ ಅನುಕಂಪ ಉದ್ಭವಿಸುತ್ತಾ ಇದೆ. ಯಾವ ಬಗ್ಗಾಗಿಯೋ? ಬೇರೆ ಯಾರ ಬಗ್ಗಲ್ಲ, ಆ, ನನ್ನ ಮಗ ಆ, ಅಭಿಮನ್ಯುವಿನ ಆ, ನೆನಪಾಗ್ತಾ ಇದೆ. ನನ್ನಳಿಯ. ಹಾ, ಆ, ಆವತ್ತು ಕೋಟೆ ಯುದ್ಧಕ್ಕೆ ಹೋದಾಗ ಆ, ಅಭಿಮನ್ಯು ಸತ್ತ ಅಂತ ಸುಳ್ಳಿನ ವದಂತಿಯನ್ನ ಹರಡಿ ಬಹುಶಃ ಅವನನ್ನು ಅಡಗಿಸಿಟ್ಟುಕೊಂಡು ಆ, ಇವತ್ತು ಈ ಕ್ಷೇತ್ರಕ್ಕೆ ಆ, ಪಾರ್ಥನ ಇದಿರಾಗಿ ಬಿಟ್ಟಿರಬಹುದೇ ಎನ್ನುವ ಶಂಕೆ ಆ. ನನ್ನನ್ನು ಮೂಡುತ್ತಾ ಇದೆ. ಬಾಬಾ, ಇಂತಹ ಭವಿಷ್ಯತ್ತುಳ್ಳ ಮಕ್ಕಳನ್ನ ಕೊಂದು ನಮಗೆ ಏನಾಗಬೇಕು? ಆ, ಈತ ಬಿಡುವಂತ ಬಾಣ ಆ, ದ್ರೋಣಾಚಾರ್ಯ ನೆನಪು ಮಾಡ್ತಾರೆ. ಆ, ಈತ ಯುದ್ಧದ ಕ್ರಮ ಆ, ನಮ್ಮಜ್ಜ ಭೀಷ್ಮಾಚಾರ್ಯ ನೆನಪು ಮಾಡಿಸುತ್ತಾ ಇದೆ. ಆ, ಇಂಥ ಭವಿಷ್ಯತ್ತುಳ್ಳಂತಹ ಆ, ಈ ಕುಮಾರನನ್ನ ಆ. ಕೊಂದು ನಮಗೇನಾಗಬೇಕು? ನಾವು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡು. ಆ, ಆ, ಪಾತ ಏನ್ ಮಾತನಾಡ್ತಾ ಇದ್ದೀಯ ನೀನು? ಆ? ಮಗನಾಗಿರುವಂತ ಅಭಿಮನ್ಯುವಿನ ವಿಚಾರವನ್ನು ಯೋಚನೆ ಮಾಡಿ ನೆನೆಸಿಕೊಂಡು ಅವನು ಹಾಗೇ ಕಾಣ್ತಾ ಇದ್ದಾನೆ. ಅವನ ಬಗ್ಗಾಗಿ ಅಂತ ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇದ್ದೀಯ. ಆ? ಇದು ಈ ಸಮಯದಲ್ಲಿ ಈ ಸ್ಥಳದಲ್ಲಿ ಯೋಗ್ಯ ಅಲ್ಲ. ಅವನು ನಿನ್ನ ಬದ್ಧ ಶತ್ರುವೆಂದೆನಿಸಿಕೊಂಡಿರುವಂತ ಕರ್ಣನಿಗೆ ಕುಮಾರನಾಗಿರುವಂತ ಆ ವಸಸೇವೆಯನ್ನು ಮಾತ್ರ ನೀನು ಯಾವತ್ತೂ ಮರೆಯಬೇಡ. ನನ್ನ ಮಗನ ಸಾವಿಗೆ ಕಾರಣೀಕರ್ತ ಯಾರು? ಇವನ ಅಪ್ಪನಾಗಿರುವಂತ ಕಾರಣ ಆ ಕರ್ಣನಿಗೆ ಇವ ಮಗ. ಹಾ. ಆದರೂ ಒಂದು ಹಾ. ಅವನ ಮೇಲೆ ಎಷ್ಟು ಅನುಕಂಪ ಇದೆಯಲ್ಲ ನಿನಗೆ. ಶಾಸ್ತ್ರ ಧರ್ಮ ಪ್ರಪಂಚದಲ್ಲಿ ಆಡುವಂತ ಮಾತೊಂದುಂಟು, ಹಾ. ಸಾಮ ದಾನ ವೇದ ದಂಡ ಎಂಬ ಹಾಗೆ. ಕ್ಷತ್ರಿಯರಿಗೆ ಸೀಮಿತ 4 ವಿಧಾನ ಅಲ್ವಾ? ಹಾ. ಸಾಮನಿಂದ ಒಂದೆರಡು ಮಾತನ್ನು ಹೇಳು, ಹಾ. ಕೇಳಿದ್ರೆ ಆಯಿತು. ಹಾ. ಅಲ್ಲ, ದಾನೋಪಾದಿಯಲ್ಲಿ ಅವನಲ್ಲಿ ಮತ್ತೊಂದು ಎರಡು ಈ ಮಾತನ್ನ ಆಡು. ಯಾಚಿಸುವಂತದ್ದು ಹೌದು, ಶಕ್ತಿಯ ಕುರಿತು. ಹೌದು. ಹಾ. ಅದನ್ನು ಕೇಳಿದ್ರೆ ಆಯಿತು. ಹಾ. ಅದನ್ನು ಕೇಳದೆ ಎದೆಯೊಪ್ಪಿಸಿಕೊಂಡು ಮತ್ತೆ ಮುಂದೆ ಬಂದ ಅಂತ ಆದ್ರೆ ಹಾ. ದಂಡೋಪಾಯ ಎನ್ನುವುದು ಮುಖ್ಯವಾದರೆ ಅದನ್ನೇ ಅನುಸರಿಸು. ಕಾಮ ದಾನ ಬೇಡ. ಹಾ. ಮೂರರಲ್ಲಿ ಆಗಲಿಲ್ಲ ಅಂತಾದರೆ ದಂಡೋಪಾಯ ಅವನ ಹಣೆ ಉಳಿಸಿಕೊಳ್ಳಿಕ್ಕೆ ಬಂದಿದ್ದಾನಂತ ಅರ್ಥ. ಬರುವುದಿಲ್ಲ. ಆದ್ದರಿಂದ ಹಾ. ಹಿತೋಕ್ತಿಯನ್ನ ಆಡು. ಒರೆಯಬೇಕಲ್ಲ. ಹೌದು. ಹೇಳ್ತೇನೆ. ಏ ಹುಡುಗ, ಮಕ್ಕಳು ವಿವೇಕಿಗಳಾಗಬೇಕು, ಅವಿವೇಕಿಗಳಾಗಬಾರದು. ಅಂತಕ್ಕೀಗ ಏನಾಗಿದೆ ಅಂತ ಬೇಕಲ್ವಾ? ಪುಡಾರಿ ವರ್ಗಗಳ ಸಾಲಿಗೆ ಸೇರಿದ್ರೆ ಅವನನ್ನ ಬೆಟ್ಟೆತ್ತಿ ತೋರಿಸುತ್ತಾರೆ. ಯಾಕೆ? ದೊಡ್ಡವರು ಮಾಡುವ ಕೆಲಸವನ್ನ ಸಣ್ಣವರಾದಂತ ನಾವು ಮಾಡಿ ತೀರಿಸುತ್ತೇವೆ ಎನ್ನುವ ಹಾಗೆ ಎದೆಯೊಡ್ಡಿ ಮುಂದೆ ಬಂದರೆ ನಿಮ್ಮಂತವರ ಪರಿಸ್ಥಿತಿ ಏನಾಗ್ತದೆ ಎನ್ನುವುದಕ್ಕೆ ಹಲವು ಉದಾಹರಣೆಯನ್ನ ಕೊಟ್ಟೇವೆ. ಆದ್ದರಿಂದ ನಿನ್ನ ಸಾಹಸವನ್ನ ಬದಿಗಿರಿಸಿ ಈ ಸ್ಥಳವನ್ನ ಬಿಟ್ಟು ಹೊರಟು ಹೋಗು. ನೀನೀಗ ನನಗೆ ಹೇಳ್ತಾ ಇರು ಪಾರ್ಥ. ಉಂಟು ಏನು ಯಾರಿಗೊತ್ತು?
ಯುದ್ಧದ ಕ್ರಮ ಏನು ಎನ್ನುವ ಹಾಗೆ ನಿನ್ನ ಪ್ರಶ್ನೆ ಸತ್ಯ. ಉತ್ತರ ಉಂಟು. ಏನ್? ವಿಷಪೂರಿತವಾದಂತಹ ಭಾಂಡಕ್ಕೆ ನೊಣಗಳು ಹೋಗಿ ವಿಷವನ್ನ ಕುಡಿದು ಬತ್ತಿಸ್ತೇನೆ ಅಂತ ಹೇಳಿದ್ರೆ ಆ ನೊಣಗಳು ಉಳಿತಾವ? ಇಲ್ವೇ ಇಲ್ಲ. ಕುರುಕ್ಷೇತ್ರ ಭೂಮಿಯಲ್ಲಿ ವಿಷದ ಭಾಂಡ ಸದ್ರಸನೆನಿಸಿಕೊಂಡವ ನಾನು. ನೊಣದೋಪಾದಿಯಲ್ಲಿ ಇರುವಂತ ನೀನು ನನ್ನನ್ನು ಜಯಿಸ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟೇನು ಹುಡುಗ? ಮರದಿನಿಂದ ನೀನ್ ಹೇಳಿದ್ ಹೇಗಾಯ್ತು ಗೊತ್ತುಂಟ? ಹೇಗೆ?
ವಿಷಪಾಂಡದ ಸದೃಶ ಕುರುಕ್ಷೇತ್ರದಲ್ಲಿ ಪಾರ್ಥ. ನೀನು ನೊಣಕ್ಕೆ ಸದೃಶ. ಹೌದಾ? ಇದರಲ್ಲಿರುವ ವಿಷವನ್ನ ಹೀರಿ ಬತ್ತಿಸ್ತೇನೆ ಅಂತ ನೀನು ಪ್ರಯತ್ನ ಮಾಡಿದೆ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಪಾರ್ಥ, ಒಂದು ನೀನು ಅರ್ಥ ಮಾಡಿಕೊ. ಏನು? ಗರುಡನ ಸಹಕಾರದಿಂದ ಅಂತ ಹೇಳಿದ್ರೆ ಗರುಡ ಮಂತ್ರ ಆ ಕೈ ಮೇಲೆ ರೇಖೆಯನ್ನು ಇರ್ತದೆ. ಆತ ಯಾರೇ ಆಗಿರಲಿ ವಿಷದ ಸರ್ಪವೊಂದಕ್ಕೆ ಹೆದರುವುದಕ್ಕೆ ಸಾಧ್ಯ ಉಂಟ. ಆ ರೇಖೆಯನ್ನು ತೋರಿಸಿದ್ರೆ ಅದು ಹೆರೆ ಮಡಿಸಿಕೊಳ್ತಾರೆ. ಸತ್ಯ. ಗರುಡನ ಅನುಗ್ರಹ ಇದ್ದವ. ಇಲ್ಲಿ ಉದಾಹರಣೆ ಯಾಕೆ ಕೊಟ್ಟೆ? ಗರುಡನ ಅನುಗ್ರಹವನ್ನು ಪಡೆದವ ನಾನು, ಸರ್ಪದ ರೂಪದಲ್ಲಿರುವವ ನೀನು. ಯಾವ ಕಾರಣಕ್ಕೂ ನಿನಗೆ ನಾನು ಹೆದರಲಾರೆ, ಬೆಚ್ಚಲಾರೆ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ. ಬಂದಿದ್ದು ಯಾವುದಕ್ಕಾಗಿ? ಯುದ್ಧ. ತಡ ಮಾಡಬೇಡ. ಇಡೀ ಧನಸ್ಸನ್ನು ಬಿಟ್ಟದ್ದು ಯಾಕೆ? ಕಾರಣ ಏನು? Yeah.
ಸರ್ಪ ವಿಷಭರಿತವಾದಂತಹ ಇಲ್ಲಿಯವರೆಗೆ ನಡೆದದ್ದು ಹಾಗೆಯಾ? ಏನು ಮತ್ತೆ ಅದು ಸ್ವಲ್ಪ ಬದಲಾಯಿಸು. ಹೇಳ್ಬೋದು. ಗರುಡ ಸದೃಶವಾಗಿ ಸರ್ಪಲೋಪಾದಿಯಲ್ಲಿರುವಂತಹ ಕೌರವ ಫಲವನ್ನ ನಾಶ ಮಾಡಿದವ ನಾನು. ಈ ಉದಾಹರಣೆ ನನಗೆ ಹೀಗೆ ಇಡಿಸ್ತದೆ. ಏನು ಬಿಟ್ರೆ ನಿನ್ನಂತವನಿಗಲ್ಲ. ಹೌದಾ? ಹಾಗಾದ್ರೆ ಈ ಪಾಪ ನಿನ್ನಲ್ಲಿ ನಾನು ಮಾತಾಡುವಾಗ ಜಾಗೃತಿ ಮಾಡಿಕೊಂಡಿದ್ದೆ. ಕೈ ತರದ ಬಿಟ್ಟದ್ದು ಯಾಕೆ? ಯಾಕೆ? ನಿನ್ನ ನೋಡಿದ್ರೆ ನಿನ್ನ ಓಜಸ್ಸು, ತೇಜಸ್ಸು, ಗಾಂಭೀರ್ಯ, ಬಿಲ್ಲು ಬಾಣ, ಹಿಡಿಯುವ ಟಿವಿ, ಹೊಡೆಯುವ ಕ್ಷಣ ಇದನ್ನೆಲ್ಲ ಕಂಡಾಗ ಈ ಹುಡುಗನಿಗೆ ತುಂಬಾ ಭವಿಷ್ಯತ್ತುಂಟು ಅಂತ ಎನಿಸಿಕೊಂಡೆ. ಪ್ರಪಂಚ ಎನ್ನುವಂತಹ ವೀರ ನಾರಿಯ ಗರ್ಭದಲ್ಲಿ ಬೆಳೆಯುತ್ತಿರುವಂತಹ ಭ್ರೂಣ ನೀನು. ನಿನ್ನನ್ನು ಕೊಂದ್ರೆ ಭ್ರೂಣ ಹತ್ಯ ಎನ್ನುವ ದೋಷ ನನಗೆ ಬರ್ತದೆ ಅಂತ ಕೈ ತಡೆದು ಬಿಟ್ರೆ ಇಷ್ಟುದ ಮಾತಾಡಲಿಕ್ಕೆ ಹೋಗ್ತೀರಾ? ಹಾಗಾದ್ರೆ ಒಪ್ಪಿಕೊಳ್ಳಬೇಕಂತ ನನ್ನ ಎದುರಾದಂತ ನೀನು ಜಾಣತನದ ಮಾತನ್ನು ಆಡ್ತಾ ಇದ್ದೀಯ. ರಣಕ್ಷೇತ್ರದಲ್ಲಿ ಈ ಜಾಣತನದ ಮಾತೆನ್ನುವುದು ನಡೀತದು ಇಲ್ಲವೇ ಇಲ್ಲ. ಹೌದಾ? ಈ ಜಾಣತನದ ಮಾತು ಬೇಕು. ಜಾಣದ ಮಾತು ನಡೆಯುವುದು ಎಲ್ಲಿ? 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 ಇಲ್ಲ ಅಲ್ವೇ ಅಲ್ಲ. ಮತ್ತೆ ಹೋಗು ಇನ್ನು ಅಂತಃಪುರಕ್ಕೆ, ಅರಮನೆಗೆ. ಇದ್ದಾರಲ್ಲ ನಿನ್ನ ಮುದ್ದಿನ ಹೆಂಡತಿಯರು ಇಬ್ಬರು, ಅವರನ್ನು ನಿನ್ನ ಚೆಂಗೆ ಅಂತ ಹೇಳಿದ್ರೆ ನಿನ್ನ ತೊಡೆಯ ಮೇಲೆ ಕುಳಿಸಿಕೊ. ಅವರಿಗೆ ಮೇಲೆ ಕೈಯನ್ನು ಹಾಕಿ ಜಂಗೆಯ ಮೇಲೆ ಕೈ ಇರಿಸಿಕೊಳ್ಳು. ಮೇಲೆ ಕೈ ಇಟ್ಕೊಳ್ಳುವುದು. ನಿನ್ನ ಜಾಣತನದ ಮಾತೆನ್ನುವುದು ಹೇಗೆ ಹೇಳ್ಬೇಕು? ಅವರಲ್ಲಿ ಆಡು. ಈಗ ಮಾತಾಡ್ತಾ ಇದ್ದೀರ ನನ್ನಲ್ಲಿ ಸರಸದ ಮಾತುಗಳು, ಅದನ್ನು ಅವರಲ್ಲಿ ಮಾತಾಡು. ಈ ರಣಕ್ಷೇತ್ರದಲ್ಲಿ ಅಲ್ವೇ ಅಲ್ಲ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ. ಯುದ್ಧವನ್ನು ಮಾಡ್ತೇಯೋ ಇಲ್ಲ ಬಂದ ಹಾಗೆ ಇನ್ನು ಹೋಗ್ತೀಯೋ? ಯಾರಲ್ಲಿ ಹೇಳ್ಬೇಕು? ನಿನ್ನ ಹೆಂಡತಿಯರಲ್ಲಿ. ಕರ್ಣದನಯನ ಶಿರಮುದರೆಗೆ ಸುವರ್ಣ ತೇಜದಿ ಬೀಳುತ್ತಿದೆ. ಸೌವರ್ಣವಾಗಲಗಳು ವಿಸ್ಮೃತರಾಗುತ್ತ ಇಂದೆಲ್ಲೋ ಮಾಡುವಂತಹ ಯುದ್ಧದ ಮೂಲಕವಾಗಿ ಹುಡುಗನ ಸೆರೆ ಎನ್ನುವುದು ನನಗೆ ಹುಡುಕ್ತಾ ಉಂಟು. ಇದೆಲ್ಲವನ್ನು ಆಲೋಚನೆ ಮಾಡಿದಾಗ ಇನ್ನು ಕೆಲವೇ ಸಮಯಗಳು ಬಾಳಬೇಕಾದ, ಬದುಕಬೇಕಾದಂತಹ ಬಹಳಷ್ಟು ಭವಿಷ್ಯತ್ತಿದ್ದಂತಹ ಈ ಹುಡುಗ ಈಗಲೇ ಸತ್ತು ಹೋದನಲ್ಲ ಎಂಬ ಬಗ್ಗೆ ಬಹಳ ಆಗ್ತಾ ಇದೆಯಲ್ಲ. ನೀವು ಆಗ್ಬಾರ್ದು. ಮಾಡೋದೆಲ್ಲ ಮಾಡಿಕೊಂಡು ಇವಾಗ ದುಃಖ ಮಾಡ್ತಾ ಇದ್ದಾರೆ. ನೋಡಿ, ಹೇಳುವುದನ್ನೇ ಹೇಳು. ಹೌದು, ಹೇಳದಿದ್ರೆ ಕೊಲ್ಲು. ನಾನು ಅಷ್ಟು ಕೆಲಸ ಮಾಡಿದ್ದೇನೆ. ಇದು ಕೇಳುವುದು ಭೋಗಾನದ ದುಃಖ ಅಂತ ಗೊತ್ತಾಗ್ತಲ್ಲ. ಕೆಲವರಿಗೆ ಕಷ್ಟ ಗೊತ್ತಾಗುದು, ಯಾಕಂದ್ರೆ ಹಿಂದಿನ ಚರಿತ್ರೆಯೇ ಗೊತ್ತಿರುವುದು. ಕಡಿಮೆಲಾಗಿ ಬೀಸುವುದು ಅಂತ ಗೊತ್ತುಂಟಾ? ಕಡಿಮೆಲಾಗಿ ಬೀಸುವುದಂದ್ರೆ
ಗೊತ್ತು ನಾನು ಹೇಳ್ತೇನೆ. ಈ ಮನೆಯಲ್ಲಿ ಬಹಳ ಕಾಟುಳ್ಳ ಅತ್ತೆಯಾದ್ರೆ ಅತ್ತೆಯ ಕಾಟಕ್ಕೆ ಸೊಸೆಯಾದವಳು ಕೊಟ್ಟರೆ ಹೊತ್ತು ಕಡಿಬೇಕಲ್ಲ. ಕೊಟ್ಟರಾಗಿ ಸ್ವಲ್ಪ ಕಲ್ಲನ್ನು ಸೇರಿಸ್ಕೊಂಡು ದಿನ ನೋಡುವುದು. ಅದಕ್ಕೆ ಹೇಳುವುದು ಭೋಗಾರದ ದುಃಖ ಕಡಿಮೆಯಾಗಿ ಬೀಸುವುದು ಅಂತ. ಈ ನಮ್ಮ ಭಾವ ಹೀಗೆ ಮಾಡಿಬಿಟ್ನಲ್ಲ. ಸುರರು ವೇದನೆ ಅದನ್ನು ಅನುಭವಿಕ. ಏ ಭಾವ, ಅರ್ಜುನ, ನಾನು ಕರ್ತದ್ದು ಗೊತ್ತಾಯ್ತು. ಹೆದರಬೇಡ, ನಾನಿದ್ದೇನೆ ಜೊತೆಯಲ್ಲಿ. ನೀನೀಗ ಕಣ್ಣೀರು ಸುರಿಸುವುದು ಯಾಕೆ? ಕಾರಣ ಉಂಟಪ್ಪ. ಏನು? ಬಾಲಕನೊಬ್ಬ ಈ ರೀತಿಯಾಗಿ ಸತ್ತ ಅಂತ ಆದ ಮೇಲೆ ಆ ದೃಶ್ಯವನ್ನು ಕಂಡಿರುವಂತ ಎಂತವರಿಗೆ ದುಃಖ ಆಗುವುದಿಲ್ವಪ್ಪ? ಈಗ ಯಾವುದೋ ಕಡೆಯಿಂದ ಬಂದು ಹುಡುಗ ಅವನು ಸತ್ತರೆ ನಿನಗೆ ಇಷ್ಟು ದುಃಖ, ಕಣ್ಣೀರು. ಒಂದು ಪ್ರಶ್ನೆ, ಏನು? ಆವತ್ತು ದ್ರೋಣಾಚಾರ್ಯರು ಕಟ್ಟಿದ ಕೋಟೆಯ ಒಳಭಾಗ ಹೊಕ್ಕಿರುವಂತ ನನ್ನ ಮಗ ಚಿತ್ರಹಿಂಸೆಯಿಂದ ಸತ್ತಾಗ ಎಲ್ಲ ಪಾಂಡವರು ದುಃಖದಲ್ಲಿದ್ದವರು. ನೀನು ಒಳ್ಳೆ ಕಿರುನಗೆ ಬೀಳುತ್ತಾ ಇದ್ದಮ್ಮ. ಆವತ್ತು ಒಳ್ಳೆಯ ಸತ್ರ ನಿನಗೆ ದುಃಖ ಬರಲಿಲ್ಲ. ಇವತ್ತು ಯಾರು ಮಗನೋ ಸತ್ರ ನೀನು ಯಾಕೆ ದುಃಖ ಮಾಡುವುದು? ಅರ್ಜುನ, ಅದಕ್ಕೂ ಕಾರಣ ಉಂಟು. ಅವನು ಸತ್ತಾಗ ನನ್ನ ಅಂತರಂಗಿಕವಾಗಿ ಎಷ್ಟು ನೋವನ್ನು ಅನುಭವಿಸಿದ್ದೇನೆ ಗೊತ್ತಾ? ಅದು ನಿಮ್ಮ ಮುಂಭಾಗ ತೋರಿಸಿಕೊಳ್ಳಬಾರದು. ಅಳುತ್ತಿರುವಂತ ನಿಮ್ಮನ್ನು ಸಮಾಧಾನಪಡಿಸಬೇಕು ಎನ್ನುವ ಒಂದೇ ಉದ್ದೇಶಕ್ಕಾಗಿ ತೋರಿಸಿಕೊಳ್ಳದೆ ನಾನು ಮೌನವಾಗಿದ್ದಷ್ಟೇ. ನನಗೆ ಗೊತ್ತಾಯ್ತು. ಏನು? ಮುಖ ಪದ್ಮ ದಳಾಕಾರೆ ವಾಕ್ಚಂದನ ಶೀತಳಂ ಹೃದಯಂ ಕತ್ತರಿ ಲಕ್ಷಣಂ ಅಂದ್ರೆ ತ್ರಿಗುಣಂ ಲಕ್ಷಣಗಳೆಲ್ಲ ನಿನ್ನಲ್ಲುಂಟು. ಆವತ್ತು ನಮ್ಮನ್ನು ಸಂತೈಸುವುದಕ್ಕೆ ನೀನು ಆ ರೀತಿ ದುಃಖ ಮಾಡಲಿಲ್ಲ. ತೋರುವಿಕೆಗೆ ನುಗ್ಗು. ಹೌದು. ಒಳಗಡೆಯಲ್ಲಿ ಅಯ್ಯೋ ಎಷ್ಟು ದುಃಖ ನನಗೆ. ಈಗ ನಾನು ಕೊಂದದ್ದು ಹೇಗಾಯಿತು? ಒಲಿತೆ ಆಯಿತು. ಪ್ರತಿಜ್ಞೆ ಮಾಡಿದ್ದೇನೆ. ಇವತ್ತು ಮೂಡಿರುವಂತ ಸೂರ್ಯ ಪಶ್ಚಿಮ ಮುದಿಯನ್ನ ಸೇರುವುದರೊಳಗೆ ಕರ್ಣನ ಶಿರವನ್ನ ಕಡಿಯುತ್ತೇನೆ ಎನ್ನುವ ಹಾಗೆ ಕರ್ಣ ಇಲ್ಲಿವರೆಗೆ ಬರಲಿಲ್ಲ. ಈಗ ಏನಾಗ್ತದೆ? ಮಗ ಸತ್ತಿದ್ದಾನೆ ಎನ್ನುವ ಆಗ ಮೋಹದ ಅನುಕಂಪದಿಂದ ಬರ್ತಾನೆ. ಆವಾಗ ನೋಡು ಕರ್ಣಾರ್ಜುನ ಕಾರಗ. ಇದೇ ಒಂದು ಮಾರ್ಗ. ಹೋಗೋಣ.